ಹುಡುಗಿ. ಶರತ್ ಲವ್ ಮಾಡೋದು ಆ ಹುಡುಗಿನ ಕಡೆಯ. ನಾನು ಅವಳು ನೋಡಿದ ಮೇಲೆ ಅವಳಿಗೆ ಹಿನ್ನೆಲೆ ಎಲ್ಲ ವಿಚಾರಿಸಿದೆ. ಹುಡುಗಿ ಏನೋ ಬಹಳ ಒಳ್ಳೆ ಹುಡುಗಿ, ಆದ್ರೆ ಅವಳಿಗೆ ನನ್ನವರು ಅಂತ ಹೇಳ್ಕೊಳಕ್ಕೆ ಯಾರು ಇಲ್ಲ ಕಡೆಯ. ಪಾಪ ಬಿಡ್ತು ಅನ್ನು. ನಾವಿರುವಾಗ ಅವಳು ಹೇಗೆ ಅನಾಥಲಾಗ್ತಾಳೆ ಅಂದ್ರೆ ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ. ಶರತ್ ಒಪ್ಪದೆ ಹೋದ್ರು ಪರವಾಗಿಲ್ಲ, ನನಗಂತೂ ಒಪ್ಪಿಗೆ. ಏನಯ್ಯ ಅನ್ಯಾಯ? ಸೆಲೆಕ್ಷನ್ ಒಂದು ಕನೆಕ್ಷನ್ ಇಂದ ನಿನ್ನ ಬುದ್ಧಿ ನಿನ್ನ ಬಿಟ್ಟು ಎಲ್ಲೋ ಹೋಗುತ್ತೆ. ರಾಮಾಚಾರಿ ಶರತ್ ಹುಡುಗಿನ ಬರೀ ಲವ್ ಮಾಡ್ತಾನ ಅಥವಾ ಮದುವೆ ಮಾಡ್ಕೊತಾನ? ಹಾಗಂತ ಕಾಯಕ್ಕಾಗತ್ತಾ? ನಾವು ಮಾಡಿಡ್ಬೇಕಯ್ಯ. ಏನ್ನ ಮದುವೆನಾ? ಒಂದ್ ಐಡಿಯಾ ಹೇಳು. ನನಗೇನು ಹೊಳಿತಾ ಇಲ್ವಲ್ಲಯ್ಯ. ನನಗೂ ಹೊಳಿತಿಲ್ವಲ್ಲ. ಏ ಗಣೇಶ, ಇದನ್ನ ಎಲ್ಲಿಂದ ಕತ್ಕೊಂಡ್ ಬಂದ್ಯೋ? ಪೆನ್ ಯಾಕೆ ತಂದ್ಕೊಟ್ಟ? ಅವನು ಲೀವ್ ಲೆಟರ್ ಬರ್ಕೊಡು ಅಂತ ತಂದಿದ್ದಾನೆ. ನಿನ್ ತಲೆನೇ ಲೀವ್ ತಗೊಂಡ್ಬಿಟ್ಟಿದೆ. ಐಡಿಯಾ ಬಂತು. ಇದನ್ ಯಾಕೆ ತಂದ್ಕೊಟ್ಟ ಗೊತ್ತಾ? ಒಂದು ಲವ್ ಲೆಟರ್ ಬರ್ದ್ ಕಳ್ಸಕ್ಕೆ. ನೀನು ಬರೀತೀರಪ್ಪ? ಶರತ್ ಬರ್ದಾಗ ಒಂದು ಲವ್ ಲೆಟರ್ ಬರ್ದು ಆ ಹುಡುಗಿ ಕಳ್ಸೋದು. ಆಗೋ, ನಿನಗ್ ಬರೆದು ರೂಢಿ ಇಲ್ವಲ್ಲ, ನೀನು ಮಾಡ್ತಾನೆ ರೂಢಿ ಲವ್. ಬರ್ತಾಗಿ ಹೇಳ್ತೀನಿ. ಅರೆ, ಯಾರು ಕಳ್ಸಿರ್ಬಹುದು? ಸರ್ಪ್ರೈಸ್. ಆನೆ ಮರಿಯಲ್ಲ ಈಗಿನ ಕಾಲದಲ್ಲಿ ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಿದ್ಯಲ್ಲ. ಓ ನನ್ನ ಮತ್ಸ್ಯ ನೇತ್ರಿನಿಯೇ, ಹೇ ತ್ರಿಪುರ ಸುಂದರಿ, ನನ್ನ ಬಾಳ ಮಂದಾರ ಪುಷ್ಪವೇ. ಆಹಾ, ಓಹೋ, ಶರತ್ ಬರ್ದಿರೋದಾ? ಏನಂತ? ನಿನ್ನನ್ನು ಸಂಧಿಸಲು ನಾನು, ನೀ ನೆನೆದಲ್ಲಿ ನೆಲೆಸುವೆನು ನೆಲದಲ್ಲಿ. ಓಹೋ, ಇನ್ಸ್ಪೆಕ್ಟರ್ ಸಾಹೇಬ್ರೆ, ಈಗ ನೆನೆಸ್ಕೋತಾ ಇದ್ದೀನಿ. ಎಲ್ಲಿ ನೆಲೆಸ್ತೀರಾ? ಎಲ್ಲ ಪ್ರೀ ಪ್ಲಾನ್. ಬರ್ಲಿ, ಮಾಡ್ತೀನಿ. ಹಲೋ. ಹಲೋ ಶರತ್, ಏನಿವತ್ತು ಮಫ್ತಿಯಲ್ಲಿ? ಆಫ್ ಡ್ಯೂಟಿ. ಓಹೋ, ನಾನು ಎಷ್ಟೊತ್ತಿಂದ ನಿಮ್ಗೋಸ್ಕರ ಕಾಯ್ತಿರೋದು. ಯಾಕೆ? ನೋಡಿ, ಒಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಕಂಪ್ಲೇಂಟಾ? ಇದು ಮುದಿನ ಕೆಲಸನೇ.